ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಯುದ್ಧ ಸರ್ವನಾಶದ ರಹದಾರಿ. ಈ ದುರ್ಗಮ ಹಾದಿಯಲ್ಲಿ ಇಸ್ರೇಲ್ ಮತ್ತು ಇರಾನ್ ನುಗ್ಗಿ ನಡೀತಾ ಇದೆ. ಸೇಡಿನ ಸಮರದಲ್ಲಿ ಮಧ್ಯಪ್ರಾಚ್ಯ ದಗದಗಿಸ್ತಾ ಇದೆ. ಇರಾನ್ ಮೇಲೆ ನೇತನ್ಯಾಹು ಸೇನೆ ರಣದಾಳಿ ಮಾಡ್ತಾ ಇದೆ. ಇರಾನ್ ಮೊದಲ ಬಾರಿ ಪ್ರಬಲ ಅಸ್ತ್ರ ಪ್ರಯೋಗಿಸಿದೆ. ಅಮೆರಿಕದ ಎಚ್ಚರಿಕೆಯ ಕರೆಗಂಟೆ ರವಾನಿಸಿದೆ. ಸಮರ ಸೈರನ್ ಮೊಳಗ್ತಾ ಇರೋ ರಾಷ್ಟ್ರಗಳಲ್ಲಿ ಕನ್ನಡಿಗರು ಸಂಕಟಕ್ಕೆ ಸಿಲುಕಿದ್ದಾರೆ. ಇರಾನ್ನಲ್ಲಿರೋ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ. ತಮ್ಮವರನ್ನ ವಾಪಸ್ ಕರೆತರುವಂತೆ ಪೋಷಕರು ಮನವಿ ಮಾಡ್ತಿದ್ದಾರೆ. ಇಸ್ರೇಲಲ್ಲಿರೋ ಕನ್ನಡಿಗರು ಸೇಫ್ ಅನ್ನೋ ಸಂದೇಶ ಕೊಟ್ಟು ಸುರಕ್ಷಿತವಾಗಿದ್ದಾರೆ. ಟೋಲ್ ಕಿರಿಕಿರಿಗೆ ಬ್ರೇಕ್ ಬೀಳೋ ಕಾಲ ಸನ್ನಿಹಿತವಾಗಿದೆ. ಕಾರು ಮಾಲಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 3,000 ರೂಪಾಯಿ ಕಟ್ಟಿದ್ರೆ ವರ್ಷ ಪೂರ್ತಿ ಜಾಲಿ ರೈಡ್ ಮಾಡಬಹುದಾಗಿದೆ. ಸ್ವಾತಂತ್ರ್ಯ ದಿನದಂದು ವಾಹನ ಸವಾರರಿಗೆ ವಾರ್ಷಿಕ ಪಾಸ್ ಸ್ವಾತಂತ್ರ್ಯ ಸಿಗಲಿದೆ. ನಂದಿನಿ ರಾಜ್ಯದ ಹೆಮ್ಮೆ, ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್. ಇಷ್ಟೆಲ್ಲ ಆದರೂ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಬ್ರ್ಯಾಂಡ್ ಶಾಪ್ ತೆರೆಯೋದಕ್ಕೆ BMRCL ಅವಕಾಶ ಕೊಟ್ಟಿದೆ. ತೀವ್ರ ವಿರೋಧದ ಬೆನ್ನಲ್ಲೇ ಬುದ್ಧಿ ಕಲ್ತಿದೆ. 2 ಕಡೆ ಮಾತ್ರ ಓಪನ್ ಆಗ್ತಿದೆ ಅಂತ DCM ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕರಾವಳಿಯಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನು ಸೃಷ್ಟಿಸಿದೆ. ನದಿಗಳ ನೀರಿನ ಮಟ್ಟ ಏರ್ತಾ ಇದೆ. ಹಳ್ಳ ಕೊಳ್ಳಗಳು ಬೋರ್ಗರಿತಾ ಇದೆ. ಸತತ ಮಳೆಯಿಂದ ಸೂರುಗಳು ಕುಸಿತಾ ಇದೆ. ಗುಜರಾತ್, ಕೇರಳ ರಾಜ್ಯಗಳಲ್ಲಿ ಮಳೆ ಮರಣ ಮೃದಂಗ ಬಾರಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.